ಎಸ್ ನೋಡಿ, ಒಂದ್ ಕಡೆನಲ್ಲಿ ಹಿಜಾಬ್ಗೆ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಕೈ ಸರ್ಕಾರ ಒಂದು ನಿರ್ದಿಷ್ಟ ವರ್ಗವನ್ನ ಮಾತ್ರ ಓಲೈಕೆಯನ್ನ ಮಾಡ್ತಾ ಇದೆ, ಇಡೀ ಶೈಕ್ಷಣಿಕ ವಾತಾವರಣವನ್ನೇ ಹಾಳು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇರೋದು. ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಒಂದು ನಿರ್ದಿಷ್ಟ ವರ್ಗವನ್ನ ಓಲೈಕೆ ಮಾಡ್ತಾ ಇದೆ ಕೈ ಸರ್ಕಾರ, ಇಡೀ ಶೈಕ್ಷಣಿಕ ವಾತಾವರಣವನ್ನ ಹಾಳು ಮಾಡ್ತಾ ಇದೆ. ಕಾಂಗ್ರೆಸ್ ಧರ್ಮಗಳನ್ನ ಒಡೆದಾಳುವ ನೀತಿಗೆ ಕೈ ಹಾಕಿದೆ. ಕೈ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲವಾಗಿದ್ದಾರೆ. ಸರ್ಕಾರದಿಂದ ಶೈಕ್ಷಣಿಕ ಅಂಗಳಕ್ಕೂ ಕೂಡ ತುಷ್ಟೀಕರಣದ ಹೇರಿಕೆಯನ್ನ ಮಾಡಲಾಗ್ತಾ ಇದೆ. ಹಿಜಾಬ್ ಕೇಸ್ ಸುಪ್ರೀಂನಲ್ಲಿ ಇರಬೇಕಾದ್ರೇನೆ ಅನುಮತಿಯನ್ನ ಕೊಟ್ಟಿರುವಂಥದ್ದು ಅಥವಾ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಷೇಧ ಹಿಂಪಡೆದು ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡಿದ್ದಾರೆ. ಸಮವಸ್ತ್ರ ಸಂಹಿತೆ ಸಮಾನತೆಯನ್ನ ಬೆಳೆಸುವ ಮೂಲ ಉದ್ದೇಶ ಇದು. ಧರ್ಮಾಧಾರಿತ ನಿರ್ಧಾರ ಸಮವಸ್ತ್ರ ಸಂಹಿತೆಗೆ ಧಕ್ಕೆ ತರ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಕೈ ಸರ್ಕಾರ ಒಂದು ನಿರ್ದಿಷ್ಟ ವರ್ಗವನ್ನ ಮಾತ್ರ ಓಲೈಕೆ ಮಾಡ್ತಾ ಇದೆ, ಅದಕ್ಕೆ ಮಾತ್ರ ಸೀಮಿತ ಆಗಿದೆ. ಮತ್ತೊಂದು ಕಡೆನಲ್ಲಿ ಶೈಕ್ಷಣಿಕ ವಾತಾವರಣ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಇಡೀ ಶೈಕ್ಷಣಿಕ ವಾತಾವರಣವನ್ನೇ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡೋದಕ್ಕೆ ಹೊರಟಿರುವಂಥದ್ದು. ಈಗ ಆಲ್ರೆಡಿ ಹಿಜಾಬ್ ಇಂದ ಆದಂತಹ ಕೆಲವೊಂದಷ್ಟು ಸನ್ನಿವೇಶಗಳು ಅಥವಾ ಸಂಘರ್ಷಗಳು ಏನಿತ್ತು ಅದೆಲ್ಲದೂ ಕೂಡ ದೊಡ್ಡ ಮಟ್ಟದಲ್ಲಾಗಿತ್ತು. ಹಿಜಾಬ್ ವಿಚಾರಕ್ಕಾದಂತಹ ಒಂದೇ ಒಂದು ಗಲಾಟೆ, ಒಂದು ಕಾಲೇಜಿನಲ್ಲಿ ಆದಂತಹ ಗಲಾಟೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾನೆ ಇದೆ, ವಿಚಾರಣೆ ಆಗ್ತಾನೆ ಇದೆ. ಆ ಕೇಸ್ ಇನ್ನೂ ಕೂಡ ಸುಪ್ರೀಂ ಅಂಗಳದಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ತರಾತುರಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾಕೆ? ಕೇವಲ ಒಂದು ಸಮುದಾಯವನ್ನ, ಒಂದು ಧರ್ಮವನ್ನ ಓಲೈಕೆ ಮಾಡ್ತಾ ಇದ್ಯಾ ಕಾಂಗ್ರೆಸ್ ಸರ್ಕಾರ? ಅದಕ್ಕಷ್ಟೇ ಸೀಮಿತ ಆಗಿರುವಂತದ್ದು ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿರುವಂತದ್ದು.